ನೀವು ಸಮಾಧಿ ಬಳಿ ಹೋಗಿದ್ದೀರಾ ಸರ್? ಸಮಾಧಿ ಬಳಿ ಹೋಗಿದ್ದೀರಾ? ಎಲ್ಲ ಬರ್ಕೊಳ್ತಾ ಇದಾರೆ. 1 hour ಹೋಗಿ ನೀವು ಅಲ್ಲಿ ಕೂತ್ಕೋಬೇಕಂತೆ ಸರ್ ಸಮಾಧಿ ಬಳಿ. ನೋಡಿ, ನಾನು ಕೂಡ ಕಂಠೀರವ ಸ್ಟುಡಿಯೋ ಶೂಟಿಂಗ್ ಮಾಡಿದ್ದೀನಿ. ನಾನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲೂ ಹೋಗಿದ್ದೀನಿ. ನನಗೂ ಕೂಡ ನಾನು ಬಹಳ ಚಿಕ್ಕ ವಯಸ್ಸಿಂದನೂ ಕೂಡ ರಾಜ್ಕುಮಾರ್ ಅವರ ಕಲೆ, ಅವರ ಕಲಾ ಸೇವೆ, ಅವರ ಕಲಾ ಅಭಿಮಾನ, ಅವರ ಕಲಾ ಪ್ರತಿಭೆಗೆ ಅಭಿಮಾನಿನೇ. ಆದರೆ ಯಾರು ಇವತ್ತಿನ ದಿನ ಆ ಅಭಿಮಾನಿ ಸಂಘದ ಪಟ್ಟಿ ಕಟ್ಕೊಂಡು ಒಂದು ರೀತಿ ದಬ್ಬಳಿಕೆ ಮಾಡ್ತಿದ್ರು, ಆ ರೀತಿನ ನಾವು ಸಹಿಸಕ್ಕಾಗಲ್ಲ. ಆ ರೀತಿ ಗಟ್ಟಿಯಾದ ಕ್ರಮ ಆಗತ್ತೆ. ಜೀವ ಬೆದರಿಕೆ ಕೊಡಕ್ಕೆ ಯಾರಿಗೂ ಹಾಕಿಲ್ಲ. ನಾವೆಲ್ಲರೂ ಕಾನೂನು ಅಡಿಯಲ್ಲಿದ್ದೀವಿ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರು, 20ನೇ ಶತಮಾನದ ಸಿನಿಮಾದಲ್ಲಿ ದೇಶದಲ್ಲೇ ಬಹಳ ದೊಡ್ಡ ಸೂಪರ್ ಸ್ಟಾರು, ಅವರು ಕಾನೂನು ಅಡಿಯಲ್ಲಿ ಬಹಳ ಸರಳವಾಗಿ ಬದುಕಿದ್ದಾರೆ. ಆ ರೀತಿ ನಾವು ಬದುಕೆ ಹೊರತು ನಮ್ಮ ಕೈಯಲ್ಲೇ ಇದೆ, ನಾವು ರೀತಿ ಒಂದು ಜನ ನಮ್ಮ ಕೈಲಿದೆ, ನಾವು ಹೇಳಿದ್ದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಆ ರೀತಿ ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಕಾನೂನುಬದ್ಧವಾಗಿರ್ತೀವಿ, ನಮ್ಮ ವಿಚಾರಗಳು ಮಂಡಿಸ್ತೀವಿ, ಪ್ರಜಾಪ್ರಭುತ್ವ ಎತ್ತಿ ಹಿಡಿತೀವಿ. ಅದೇ ನಮ್ಮ ಬೆಂಬಲಿಗರು ಮಾಡಿದರೆ ಅದನ್ನೇ ನಾವು ಮುಂದುವರಿಸ್ತೀವಿ. ನಿಮ್ಮ ಮುಂದಿನ ನಡೆ ಏನು ಸರ್? ನಮ್ಮ ಮುಂದಿನ ನಡೆ ನಾವೆಲ್ಲರೂ ಕೂಡ ನಮ್ಮ ಬೆಂಬಲಿಗರು, ನಮ್ಮ ವಿಚಾರವಂತರು, ನಮ್ಮ ಸಮಾಜದ ಕನಸುಗಾರರು, ಎಲ್ಲ ಒಂದು ಚಿತ್ರರಂಗದ ಅಭಿಮಾನಿಗಳು, ಕರ್ನಾಟಕದ ರಾಜ್ಯಕ್ಕೆ ಹೋರಾಟಗಾರರು ಮತ್ತೆ ಕಾನೂನು ಸಲಹೆಗಾರರು ಎಲ್ಲರೂ ಸೇರಿ ನಾವು ಹೆಂಗೆ ಇದನ್ನ ಮುಂದಿನ ಹೆಜ್ಜೆ ತಗೊಂಡು ಕಾನೂನು ಅಡಿಯಲ್ಲಿ ಕೆಲಸ ಮಾಡಬಹುದು, ನಾವು ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು ಅನ್ನೋ ಕೆಲಸ ಮುಂದುವರಿಸ್ತೀವಿ. ನಮಗೆ ಯಾರ ಮೇಲೂ ವೈಯಕ್ತಿಕವಾದ ಸೇಡಿಲ್ಲ, ವೈಯಕ್ತಿಕ ಕೋಪ ಇಲ್ಲ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಒಂದು ಉತ್ತಮ ಸಮಾಜದ ಕನಸನ್ನ ನಾವು ಬರೀ ಮಾತಲ್ಲ ಅಷ್ಟೇ ಅಲ್ಲ, ನುಡಿದಂತೆ ನಡೆಯೋರಾಗಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ನೀವು ಸ್ಟಾರ್ ಅಂತ ಇರೋದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸ್ಟಾರ್ ಅಂತ ಪಟ್ಟ ಕೊಟ್ಟದ್ದು ಯಾರೋ ಒಂದಿಬ್ರಲ್ಲ, ಇಡೀ ರಾಜ್ಯದ ಜನ ಕೊಟ್ಟಿದ್ರು. ನಿಮ್ಮ ಮಾತು ಯಾವ ತರ ಇದೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಮುಂದೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ತಲೆ ಹೊಡೆಯೋ ತರ ಇದೆ. ಅದು ಯಾವ ರೀತಿನೂ ಅಲ್ಲ. ನಾವೆಲ್ಲರೂ ಸರಿಸಮಾನರು, ನಮ್ಮ ಸಂವಿಧಾನ ನಾವು ಸರಿಸಮಾನ. ಕ್ಷಮೆನೂ ಕೇಳ್ತಾ ಇದ್ದೀರಾ ಒಂದ್ ಕಡೆ, ಯಾರು ಬಂದಾಗ ಕ್ಷಮೆ ಕೇಳ್ತಾ ಇದ್ರ, ಹೋದ ತಕ್ಷಣ ಈ ನನ್ನ ಮಾತಿಗೆ, ನನ್ನ ಬರವಣಿಗೆ ನಾನು ನಿಲ್ತೀನಿ ಅಂತ ಹೇಳ್ತಿದ್ರ. ಇಲ್ಲಿ ನೀವು ಅಡ್ಡಗೋಡೆ ಮೇಲೆ ಡ್ಯುಯಲ್ ಸ್ಟ್ಯಾಂಡ್ ಇಲ್ಲವೇ ಇಲ್ಲ. ನಾನು ಅವಲೇ ಹೇಳಿದೀನಿ, ಅವ್ರಿಗೆ ನೋವಾಗಿದ್ರೆ, ಕೆಲವರಿಗೆ ನೋವಾಗಿದ್ರೆ, ಕೆಲವ್ರಿಗೆಲ್ಲ ಸರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದ್ ಹೇಳ್ತೀನಿ, ಧಕ್ಕೆ ತರದಂತೆ ನೀವು ಟ್ವೀಟ್ ಮಾಡ್ಬೇಕಿತ್ತು. ಒಂದ್ ಹೇಳ್ತೀನಿ, ನಾನು ಯಾರಿಗೂ ಧಕ್ಕೆ ತಂದಿಲ್ಲ. ನಿಮ್ಗೆ ಧಕ್ಕೆ ತಂದಿದ್ದೀನಿ ಅಂದ್ರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಳಿ. ಕಾನೂನಾತ್ಮಕ ಕ್ರಮ ತಗೊಳಕ್ ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಬಟ್ ನಾವು ಕೆಲವು ಜನ ಅವ್ರ ರೀತಿನಲ್ಲಿ ಅವರೇ ಎಲ್ಲ ಹೈಜಾಕ್ ಮಾಡ್ಬಿಟ್ಟು ನಾವೇ ಒಂದು ರೀತಿ ರಕ್ಷಕರಂತ ಹೇಳ್ಕೊಂಡಿರೋರು, ಅವರು ಬಂದು ದಬ್ಬಾಳಿಕೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ನಾನು ಯಾರಿಗಾರು ನಮ್ಮ ಸ್ನೇಹಿತರು ಶಿವರಾಮೇಗೌಡರು ಇಂಥವ್ರಿಗೆ ಯಾರಾದ್ರು ನೋವಾಗಿದ್ರೆ ಅದನ್ನ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ಹಾಗೆ ಹೇಳಿದ ತಕ್ಷಣ ನಾನು ಹೇಳಿದ್ದು ವಿಚಾರ ಸುಳ್ಳಲ್ಲ, ಮತ್ತೆ ಈ ರೀತಿ ದಬ್ಬಾಳಿಕೆ ಒಪ್ಪಲ್ಲ. ನಮ್ಮ ಬೆಂಬಲಿಗರು ನಿಂತಿರ್ತಾರೆ. ನಾನು ಕಾನ್ಸ್ಟಿಟ್ಯೂಷನ್ ಪರವಾಗಿ ನಾನು ಕಾನ್ಸ್ಟಿಟ್ಯೂಷನ್ ಓದಿ ನಾನು ಅದನ್ನ ಆ ವಿಚಾರಗಳು ಒಂದು ಸಮಾಜದ ಕನಸನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ. ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುರ್ಸ್ಕೊಳ್ಳಲ್ಲ. ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುರ್ಸ್ಕೊಂತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.